IPL ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಆಗಿದೆ. 265 ರನ್ ಟಾರ್ಗೆಟ್ ಅನ್ನ ಬೆನ್ನತ್ತಿ ಗೆದ್ದಿರುವಂತದ್ದು ಪಂಜಾಬ್. ಪ್ರಭ್ ಸಿಮ್ರಾನ್ ಶ್ರೇಯಸ್ ಅಬ್ರದ ಬ್ಯಾಟಿಂಗ್ ನಿಂದಾಗಿ ಈ ರನ್ ಚೇಸ್ ಏನಿದೆಯಲ್ಲ ಅದು ಸಕ್ಸಸ್ ಆಗಿ ಅವರು ಗೆದ್ದಿರೋದು. 7 ಬಾಲ್ ಇರುವಾಗಲೇ ತಮ್ಮ ಗುರಿಯನ್ನು ಮುಟ್ಟಿದ್ದಾರೆ. ಅಂದರೆ IPL ಇತಿಹಾಸದಲ್ಲೇ ಗರಿಷ್ಠ ರನ್ ಚೇಸಿಂಗ್ ಆಗುತ್ತೆ ಇದು. ಆದರೆ ಇಲ್ಲಿ KL ರಾಹುಲ್ ಅವರ ಹೋರಾಟ ವ್ಯರ್ಥ ಆಗಿದೆ. ಕ್ಯಾಚ್ ಬಿಟ್ಟು ಮ್ಯಾಚನ್ನು ಸೋತಿರುವಂಥದ್ದು ಡೆಲ್ಲಿ. ಯಾಕಂದರೆ ಆರಂಭದಲ್ಲಿ ಕ್ಯಾಚ್ ಕೂಡ ಬಿಟ್ಟಿದ್ರು ಡೆಲ್ಲಿ ಕಡೆಯಿಂದ. ಸೊ KL ರಾಹುಲ್ ಅವ್ರದ್ದು ಕೂಡ ಕ್ಯಾಚ್ ಮಿಸ್ ಆಗಿತ್ತು, ಹಂಗಾಗಿ ಸೆಂಚುರಿ ಬಾರಿಸಿದ್ರು. ಶ್ರೇಯಸ್ ಅಯ್ಯರ್ ಕ್ಯಾಚ್ ಮಿಸ್ ಆಯಿತು, ಮ್ಯಾಚನ್ನು ಗೆಲ್ಲಿಸಿ ಹೋದರು. ಅಂದರೆ ಕ್ಯಾಚ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಒಂದು IPL ಪಂದ್ಯಗಳಲ್ಲಿ. 265 ರನ್ ಚೇಸ್ ಆಗುತ್ತೆ ಅಂತ ಹೇಳಿದ್ರೆ ಆ ಪಿಚ್ ಹೇಗಿತ್ತು ಅಂತ. 265 ರನ್ ಟಾರ್ಗೆಟ್ ಇದೆಯಲ್ಲ ಅದನ್ನು ಈಸಿಯಾಗಿ 7 ಬಾಲ್ ಇರುವಾಗಲೇ ಪಂಜಾಬ್ ಅದನ್ನು ಚೇಸ್ ಮಾಡಿದೆ. ಯಾವಾಗಲೂ ಕೂಡ ಪಂಜಾಬ್ ಟೀಮ್ ಹಿಂಗೇನೆ, ಬಿಗ್ ಟಾರ್ಗೆಟ್ ಇದ್ದಾಗ ಅದು ಬೇಗನೆ ಚೇಸ್ ಮಾಡುತ್ತಾ ಆ ಟೀಮ್. ಇದುವರೆಗೂ ಕೂಡ ಸೋಲನ್ನೇ ಕಂಡಿಲ್ಲ ಪಂಜಾಬ್ ಟೀಮ್ ಈ ಸೀಸನಲ್ಲಿ. ಬಹುಶಃ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಡೆಲ್ಲಿ ಇಷ್ಟು ಟಾರ್ಗೆಟ್ ಕೊಟ್ಟು ನಾವು ಸೋಲ್ತೀವಿ ಅಂತೇಳಿ. ಬಟ್ ಈ ಥರ ಆದರೆ IPL ಹೆಂಗೆ ಅಂತೇಳಿ ಅಂದರೆ ಅಭಿಮಾನಿಗಳಿಗಂತೂ ರಸದೌತಣ. ಬಟ್ 265 ರನ್ ಹೊಡೆದ್ರೂ ಕೂಡ ಡಿಫೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಬಾಲರ್ಸ್ ಏನು ಮಾಡಬೇಕು, ಬಾಲರ್ಸ್ ಕತೆ ಏನು ಅಂತೇಳಿ. ಒಟ್ಟಿನಲ್ಲಿ KL ರಾಹುಲ್ ಅವರ ಆರ್ಭಟ ಅಂತೂ ಚೆನ್ನಾಗಿತ್ತು, ಆದರೆ ಆ ಶತಕದ ವ್ಯರ್ಥ ಆಯಿತು. ಶತಕ ಹೊಡೆದಿದ್ದು ವ್ಯರ್ಥ ಆಯಿತು. 150 ಪ್ಲಸ್ ಇತ್ತು, ಏನು ಮಾಡೋಕ್ಕಾಗಲ್ಲ.